ಎಲ್ಲರಿಗೂ ನಮಸ್ತೆ. ಅರ್ಜುನ ಎಕ್ಸ್ ಅಲ್ಟ್ರಾ ಅಂತ ಹೊಸ ಪರಿಚಯ. ನಿಮ್ಮ ಸಹಾಯ ನನಗೆ ಯಾವಾಗಲೂ ಬೇಕು. ಇದೇ ಥರ ಸದಾಕಾಲ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಇವ್ರನ್ನ ಹೊಗಳಲೇಬೇಕು, ಇವ್ರ ಹತ್ರನೇ ಕೆಲಸ ಮಾಡಿಸ್ಬೇಕು ಅಂತ ಅನ್ನಿಸ್ಬಿಡುತ್ತೆ. ಯಾಕಂದ್ರೆ ಮೆಟೀರಿಯಲ್ ಪಿನ್ ಟು ಪಿನ್ ಅಲ್ಲಿ ಸ್ವಲ್ಪನೂ ವೇಸ್ಟ್ ಇಲ್ಲ ಗುರು. ಹಳೆ ಆಂಗಲ್ನೇ ಜಾಸ್ತಿ ಯೂಸ್ ಮಾಡಿದ್ರು, ಹೊಸ ಆಂಗಲ್ ಎಲ್ಲ ಕಮ್ಮಿ ತೀರಾಗಿ ತಾಂಡಿದಾತ. ಆ ರೀತಿಗೆ 300 kg ಹೊಸ ಆಂಗಲ್ಗಳು ಬೇಕು, ಮೆಟೀರಿಯಲ್ ಬೇಕು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಎಷ್ಟು ನಾವು ಮಾಡಿದ್ರೆ ತಾಂಡಿರೋದೇ 95 kg ಮೆಟೀರಿಯಲ್ ಗಳು ಅಷ್ಟೇನೆ. ಹೊಸ ಐಟಮ್ ಇತ್ತು ತಾಂಡಿರೋ. ಏನಿ ಲೆಫ್ಟ್ ಸೈಡ್ ಅಲ್ಲಿ ಆಂಗಲ್ಗಳು ನಿಲ್ಲಿಸ್ತಾರ ನೋಡಿ, ಆಂಗಲ್ ಅಲ್ಲ ಅದು ರೌಂಡ್ ಪೈಪ್, ಅದು 2 ಇಂಚಿಂದೇನೋ ಅಷ್ಟೇನೆ. ಆ ಸೀಟು ಈ ಆಂಗಲ್ಗಳು ಅಷ್ಟೇನೆ ಹೊಸ ಐಟಮ್, ಇನ್ ಮಿಕ್ಕಿದೆಲ್ಲ ಹಳೇದೆ. ಆಂಗಲ್ಗಳು ನಿಲ್ಲಿಸ್ತಾ ಗಾಡಿ ಸ್ವಲ್ಪ ಇಷ್ಟ ಆಗಕ್ ಸ್ಟಾರ್ಟ್ ಆಯ್ತು ಗುರು. ನನಗೆ ಇಷ್ಟು ಕ್ಲೀನ್ ಆಗಿ ಬರುತ್ತಾ ಈ ಗಾಡಿ ಹೇಳಿದ್ರು. ಸೀಟ್ ಇಕ್ಕತಕ್ಕನು ಈ ಗಾಡಿ ಲಕ್ಷಣವಾಗಿ ಕಾಣಿಸಲ್ಲ ಅಣ್ಣ, ನೀವೇ ನೋಡ್ತಾ ಇರಿ ಇದನ್ನ. ಸೀಟ್ ಇಕ್ಕಿದ್ಮೇಲೆ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳಿದ್ರು. ಆಂಗಲ್ ಅಲ್ಲೇ ಚೆನ್ನಾಗಿ ಕಾಣಿಸ್ತೈತಪ್ಪ, ನೀನ್ ಇಷ್ಟು ಚೆನ್ನಾಗಿ ಕಟ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಯಾವ ತರ ಕಟ್ತೀಯ ನೀನು, ಏನ್ ಆಗ್ಬಿಡುತ್ತೋ ಇದು ಅನ್ಕೊಂಡೆ ನಾನು. ಅಷ್ಟು ಭಯ ಇತ್ತು ನನಗೆ ಅಂತ ಅವನ ಹತ್ರ ಮಾತಾಡ್ದೆ ನಾನು. ಎಲ್ಲರೂ ಅಷ್ಟೇ ಅಣ್ಣ, ಫಸ್ಟ್ ಯಾರು ನಂಬಲ್ಲ, ಯಾರನ್ನು ಹೋಗ್ತಾ ನಂಬ್ತಾರೆ ಅಂದ. ಅದೊಂದ್ ಮಾತು ನನಗೆ ಇಷ್ಟ ಆಯ್ತು. ಸೀಟ್ ಅಲ್ಲಿ ಸ್ವಲ್ಪ ಬೆಂಡ್ ಇತ್ತು ಗುರು. ಆ ಬೆಂಡನ್ನು ಆತ ಏನ್ ಮಾಡ್ದ, ಇಲ್ಲ ಅಣ್ಣ ಅದನ್ನ ಲೆವೆಲ್ ಮಾಡ್ಲೇಬೇಕು, ಅದ್ ಲೆವೆಲ್ ಮಾಡ್ದಾಗ್ಲೇ ಚೆನ್ನಾಗಿ ಕೂತ್ಕೊಳ್ಳೋದು. ಹಳೆ ಗಾಡಿ ಆದ್ರೆ ಏನಣ್ಣ ಹೆಂಗ್ ಬೇಕು ಹಂಗೆ ಮಾಡಕ್ಕಾಗತ್ತ ಕೆಲಸ, ಅದನ್ನ ಲೆವೆಲ್ ಹೊಡ್ಕೊಂಡೆ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಕ್ಲೀನ್ ಆಗಿ ಲೆವೆಲ್ ಹೊಡಿರಿ. ಅದನ್ನ 1 ಗಂಟೆ ಲೇಟ್ ಆದ್ರೂ ಚಿಂತೆ ಇಲ್ಲ, ಅದನ್ನ ಗಾಡಿನ ಕ್ಲೀನ್ ಆಗಿ ಮಾಡ್ಕೊಳ್ಸ. ಒಂದೊಂದು ಮಾತನ್ನು ಇಷ್ಟ ಆಗಕ್ ಸ್ಟಾರ್ಟ್ ಆಯ್ತು ಗುರು ನನಗೆ. ಯಾಕಂದ್ರೆ ಕೆಲಸಗಳಲ್ಲಿ ಒಬ್ಬೊಬ್ರು ಮಾಡ್ತಾರೆ ಹೆಂಗ್ ಬೇಕು ಹಂಗೆ ಮಾಡಿ, ಅಯ್ಯೋ ಈಗ ಕಳ್ಸತ್ ಹಳೆ ಗಾಡಿ ಒಪ್ಕೊಂಡಿರೋದೇ ಸಹಜ, ನಾನು ಅದ್ರಲ್ಲಿ ಬೇರೆ ನೀಟಾಗಿ ಮಾಡ್ಬೇಕಾ ಅನ್ನೋ ತರನು ಮಾತಾಡಿದ್ದು ಉಂಟು. ಅದು ನಾನು ಬೇರೆ ಕಡೆ ಎಲ್ಲ ನೋಡಿದೀನಿ, ನನ್ನ ಫ್ರೆಂಡ್ಗಳ ಗಾಡಿ ಎಲ್ಲ ಬಿಟ್ಟಾಗ ಯಾವ ತರ ಮಾತಾಡೋರೆ ಅಂತಾನು ಗೊತ್ತಿದೆ. ರೈಟು ಒಪ್ಕೊಳ್ಳೋ ಟೈಮಲ್ಲಿ ಒಂಥರ ಮಾಡ್ತಾರೆ, ಆಮೇಲೆ ಹೋಗ್ತಾ ಕೆಲಸ ಜಾಸ್ತಿ ಆದಾಗ ಇನ್ನೊಂದ್ ತರ ಮಾತಾಡ್ತಾರೆ. ಆದ್ರೆ ಈತನ ಹತ್ರ ಅದು ಇಲ್ವೇ ಇಲ್ಲ. ಇದು ಕೊನೆಗೆ ನಿಮ್ಗೆ ತಿಳಿಸ್ತೀನಿ ಏನ್ ಮಾತಾಡ್ದ ಆತ, ಏನಿಲ್ಲ, ಎಷ್ಟು ತಾಂಡ ಲೇಬರು, ಎಷ್ಟಾಯ್ತು ಇದಕ್ಕೆ ಖರ್ಚು. ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಾನು, ಇದ್ರ ಖರ್ಚು ಬಂತು ಇಷ್ಟು ಅಂತ ನಿಮ್ಗೆ ಕರೆಕ್ಟಾಗಿ 100% ಲೇಬರ್ ಎಷ್ಟು ತಾಂಡ ಆಯ್ತಾ, ನನಗೇನಾದ್ರು ಜಾಸ್ತಿ ತಾಂಡ ಇಲ್ಲ ಕಮ್ಮಿ ಆಯ್ತಾ ಇದಕ್ಕೆ, ಇಲ್ಲ ನೀವು ಮಾಡಿಸ್ಬೇಕಾದ್ರೆ ಎಷ್ಟು ಬರುತ್ತೆ ಈ ಗಾಡಿ 14 ಫೀಟ್ ಗಾಡಿಗೆ ಎಷ್ಟು ಖರ್ಚು ಬರುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಇದನ್ನ ನನಗೂ ತಿಳ್ಕೊಂತೀನಿ, ಏನಕ್ಕಂದ್ರೆ ಮುಂದಕ್ಕೆ ನನಗೂ ಹೆಲ್ಪ್ ಆಗುತ್ತೆ, ಇಲ್ಲ ಇನ್ನೊಬ್ರಿಗೆ ಹೆಲ್ಪ್ ಆಗ್ಬೋದು. ಇದು ಲೇಬರ್ ಜಾಸ್ತಿ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಇದ್ರ. ಯಾಕಂದ್ರೆ ಎಲ್ಲರೂ ದುಡ್ಡಿಕೊಂಡೇ ಇರಲ್ಲ ಗುರು, ಎಲ್ಲರೂ ಬಡವರು ಇದ್ದೇ ಇರ್ತಾರೆ. ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು 99% ಎಲ್ಲ ಬಡವರನ್ನೇ, ಯಾರು ಶ್ರೀಮಂತರು ಬರಲ್ಲ. ಆ ಟೈಮಲ್ಲಿ ಬಂದ್ಬಿಟ್ಟು ನನ್ನ ಫ್ರೆಂಡ್ ಬೇರೆ ಚರ್ಚೆ ಮಾಡಕ್ ಸ್ಟಾರ್ಟ್ ಆದ. ಇಷ್ಟು ದಿವಸ ಬೇಕಾಯ್ತು ಬಾಡಿ ಕಟ್ಟಕ್ಕೆ, ಆ ತರ ಈ ತರ ಅಂತ ಚರ್ಚೆ ಮಾಡ್ತಾ ಇದ್ದ. ನಾನು ಹೇಳ್ದೆ ನೋಡಪ್ಪ, ಗಾಡಿ ಕೆಲಸ ನೀಟಾಗಿ ಆಗ್ಬೇಕು ಅಂದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ದೆ. ಈ ಟೈಮಲ್ಲಿ ಚರ್ಚೆ ಮಾಡಕ್ ಹೋಗ್ಬೇಡ, ಆಮೇಲೆ ಕೆಲಸನೇ ಮಾಡಲ್ಲ ಗಾಡಿ ತಗೊಂಡೋಗು ಅಂತ ಹೇಳ್ಬಿಟ್ರೆ ನಾನು ಇವಾಗ ಅರ್ಧ ಮಾಡ್ಸ್ಕೊಂಡು ಎಲ್ಲೂ ಹೋಗ್ಲಪ್ಪ. ಇದು ಗೊತ್ತಿದೆ, ಮಾತಿಗೆ ಮಾತು ಬೆಳೀತಾ ಇದ್ರೆ ಹೆಂಗ್ ಹೋಗುತ್ತೆ ಮಾತನ್ನೋದೇ ಗೊತ್ತಾಗಲ್ಲ ಅಲ್ವಾ. ಮನುಷ್ಯನ್ಗೆ ಕೋಪ ಅನ್ನೋದು ಸಹಜವಾಗಿ ಬಂದ್ಬಿಡುತ್ತೆ. ಅವನು ಒಂದ್ ಹೇಳಕ್ಕೆ, ಆತ ಇನ್ನೊಬ್ಬಂದ್ ಕೇಳಕ್ಕೆ, ಈ ತರ ಆಗ್ಬಿಡುತ್ತೆ. ಅದೇ ಟೈಮಲ್ಲಿ ಮಳೆ ಬೇರೆ, ನನಗೆ ಒಂದ್ ಕಡೆ ಚಿಂತೆ, ಎಲ್ಲಿ ಕರೆಂಟ್ ಹೋದ್ರೆ ಬಾಡಿ ಕೂತ್ಕೊಳ್ಳಲ್ವಲ್ಲಪ್ಪ ಅಂತ. ಆದ್ರೆ ಗುರು ಒಂದ್ ಸೈಡ್ ಬಾಡಿ ಇಕ್ಕಿದ ಮೇಲೆ ಆ ಗಾಡಿ ನೋಡಕ್ಕೆ ನನ್ನ ದೃಷ್ಟಿನೇ ಜಾಸ್ತಿ ಆಗೋಯ್ತು ಗುರು. ಅಷ್ಟು ಚೆನ್ನಾಗೈತೆ ಆ ಗಾಡಿ. ಫುಲ್ ರೆಡಿ ಆಗಿದ್ಮೇಲೆ ಇನ್ನ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟ. ಯೋಚನೆ ಇರಲ್ವಾ ಗುರು, ಗಾಡಿ ಇಷ್ಟು ಚೆನ್ನಾಗಿ ಆಗ್ತಾ ಐತೆ ಅಂದ್ರೆ ಒಂದ್ ಸೈಡ್ ಬಾಡಿಗೆನೆ ಇಷ್ಟೊಂದು ಕ್ಲೀನ್ ಆಗಿ ಕಾಣಿಸ್ತಾ ಐತೆ ಅಂತ ಹೇಳಿದ್ರೆ, ಇನ್ನ ಗಾಡಿ ಫುಲ್ ಆಗಿ ರೆಡಿ ಆಗ್ಬಿಟ್ರೆ ಇನ್ನ ಎಷ್ಟು ಚೆನ್ನಾಗಿ ಕಾಣಿಸ್ಬೋದಲ್ಲ. ಆಮೇಲೆ ಒಂದೇ ಒಂದು ಜೈಂಟ್ ಬಂದ್ಬಿಡ್ತು ಗುರು, ಫುಲ್ ಸೀಟ್ 14 ಕಡೆನೆ ಸಿಕ್ಬಿಟ್ಟಿದ್ರೆ ಇನ್ನ ಚೆನ್ನಾಗಿರೋದು ಅನ್ಕೊಂಡೆ. ಅದೇ ಹೇಳಲ್ಲ ಮನುಷ್ಯನಿಗೆ, ಸ್ವಲ್ಪ ಇದ್ರೆ ಇನ್ನ ಜಾಸ್ತಿ ಇರ್ಬೇಕು, ಜಾಸ್ತಿ ಇದ್ರೆ ಇನ್ನ ಜಾಸ್ತಿ ಇರ್ಬೇಕು ಅನ್ನೋ ಮಟ್ಟಕ್ಕೆ. ಆತರ ನನಗೂ ಆಸೆ ಬಂತು. ಆದ್ರೆ ಸೀಟ್ ಸಿಕ್ಕಿದೆ 10 ಅಡಿನ ಅಷ್ಟೇನೆ. ಅಷ್ಟು ಸಿಕ್ಕಿರೋದಕ್ಕೆ ಈ ರೇಂಜಿಗೆ ಬಾಡಿ ಕಾಣಿಸ್ತಾ ಇದೆ ಗುರು. ಇನ್ನ 14 ಅಡಿ ಸಿಕ್ಕಿದ್ರೆ ಇನ್ನ ಯಾವ ರೇಂಜಿಗೆ ಕಾಣಿಸ್ಬೋದಾಯ್ತು. ಎಲ್ಲರೂ ಹೇಳಲ್ವಾ, ತನ್ನ ಗಾಡಿ ರೆಡಿ ಆಗ್ಬೇಕಾದ್ರೆ ಕುತೂಹಲಗಳೇ ಜಾಸ್ತಿ ಇರುತ್ತೆ. ನನಗೆ ಆತರ ಕುತೂಹಲ ಜಾಸ್ತಿನೇ. ಸೀಟ್ ಎತ್ಬೇಕಾದ್ರೆ ಒಂದ್ ಸ್ವಲ್ಪ ಬೆಂಡ್ ಆಗ್ಬಿಡ್ತು ಗುರು. ಅದಕ್ಕೆ ಆತ ಏನಂದ, ಇಲ್ಲ ಪೂರ್ತಿ ಲೆವೆಲ್ ಹೊಡೆದಿ ತಿರ್ಗಾ ಇನ್ನೊಂದ್ಸತಿ ಬೆಂಡ್ ತೆಗಿ, ಏನು ಆಗಲ್ಲ. ಅವ್ರ ಬಾಂಡಿಂಗ್ ಎಲ್ಲ ಚೆನ್ನಾಗೈತೆ ಗುರು, ಒಬ್ರಿಗೊಬ್ರು ಬಿಟ್ಕೊಡ್ನಿಲ್ಲ, ಒಬ್ರಿಗೊಬ್ರು ಬೇಜಾರು ಆಗ್ನಿಲ್ಲ. ಒಬ್ರು ಹೇಳಿದ ಕೆಲ್ಸನ ಇನ್ನೊಬ್ರು ನೀಟಾಗಿ ಕೆಲಸ ಮಾಡಿದ್ರು. ಏನಕ್ಕೆ ನೀನು ಇಷ್ಟೊತ್ತಿ ಹೇಳ್ತಾ ಇದೆ ಈ ಕೆಲ್ಸನ, ಯಾಕಿದು ಹಿಂಗ್ ಮಾಡ್ಬೇಕು, ಸರಿಯಾಗಿ ಇಲ್ವಾ ಅಂತ ಆಪೋಸಿಟ್ ಆಗಿ ಮಾತಾಡೋರು ಇಲ್ಲ ಅಲ್ಲಿ. ಅವ್ರು ಆತನಿಗೆ ಎಲ್ಲಾರು ಒಂದ್ 12 ಜನನು ಬಾಂಡಿಂಗ್ ಚೆನ್ನಾಗೈತೆ, ಹೇಳಿದ ಕೆಲ್ಸನ ನೀಟಾಗಿ ಮಾಡ್ತಾರೆ. ಅವ್ರು ಇರ್ಲಿ ಇಲ್ದಲೆ ಅವ್ರವ್ರ ಕೆಲ್ಸನ ಅವ್ರವ್ರು ನೀಟಾಗಿ ಮಾಡ್ತಾರೆ. ಯಾಕೆ ಮಾತು ಹೇಳ್ತಾ ಇದೀನಿ ಅಂದ್ರೆ, ಒಂದ್ ಸ್ವಲ್ಪ ಅಲ್ಲಿ ಪಿಸ್ರು ಬಂದ್ಬಿಡ್ತು ಗುರು. ಅಲ್ಲಿ ಸೀಟ್ ಇಕ್ಬೇಕಾದ್ರೆ ಆ ಪಿಸ್ರನ್ನ ತೆಗಿಯತಕ್ಕನು ಈತ ಸೀಟ್ ಇಕ್ಕಕ್ಕೆ ಇಷ್ಟಪಟ್ಟಿಲ್ಲ. ಇಲ್ಲ ಅದನ್ನ ತೆಗ್ದಿದ್ಮೇಲೆ ಇಕ್ಕನ ಅದನ್ನ ಅಂತ ಹೇಳಿದ್ರು. ನನಗೂ ಅವಾಗ ಯೋಚನೆ ಮಾಡಿದ್ದು, ನಾನು ಎಲ್ಲೋ ಬೇರೆ ಕಡೆ ಬೇಡದಾಯ್ತು. ನಾನು ಅಲ್ಲಿ ನನ್ನ ಫ್ರೆಂಡ್ ಹತ್ರ ಹೋಗಿ ಕಟ್ ಮಾಡಿಸ್ಬಾರ್ದಾಯ್ತು ತೊಟ್ಟಿ ಎಲ್ಲ, ಈತನ್ಗೆ ಕೊಟ್ಬಿಡೋಗಾಯ್ತು ಆ ತೊಟ್ಟಿನ. ಎಲ್ಲೋ ನಾನು ಮಿಸ್ ಮಾಡ್ಕೊಂಡ, ಇವ್ರನ್ನ ಫಸ್ಟೇ ಸಿಗ್ಬಾರ್ದಾಯ್ತ ಇವ್ರು ಅನ್ನೋದೆಲ್ಲ ನಾನು ಯೋಚನೆ ಮಾಡ್ಬಿಟ್ಟೆ. ನಾನು ಇವಾಗ ಕೆಲ್ಸನ ಅಷ್ಟೇ ನೀಟ್ನೆಸ್ ಐತಲ್ಲ ಗುರು, ಅದು ತುಂಬಾ ಮುಖ್ಯ ಮನುಷ್ಯನ್ಗೆ. ಸ್ವಲ್ಪನೂ ಸೌಂಡ್ ಬರಬಾರ್ದು ಅಂತ ಅವ್ರು ವೆಲ್ಡಿಂಗ್ ಮಾಡಿದ್ದು. ಇಬ್ಬಿಬ್ರು ಕೂತ್ಕೊಂಡು ಒಳಗಡೆ ಆ ಬಾಡಿ ಸೀಟ್ ನ ಹಿಡ್ಕೊಂಡು ಕ್ಲೀನ್ ಆಗಿ ವೆಲ್ಡಿಂಗ್ ಮಾಡು, ಎಲ್ಲೂ ಬಾಡಿ ಒಂದ್ ಸ್ವಲ್ಪ ಶೇಕ್ ಬರಬಾರ್ದು, ಎಲ್ಲೂ ಸೌಂಡ್ ಬರಬಾರ್ದು ಅಂತ ಹೇಳಿದ್ದು. ಆ ಕೆಲ್ಸನ ನೋಡ್ಬೇಕು ಗುರು, ಅದು ನನಗಂತೂ ತುಂಬಾ ಇಷ್ಟ ಆಯ್ತು. ಆಮೇಲೆ ನಂದು ಬೆನ್ನಿಂದ ಕಡೆ ಸೀಟು ಅದು ಬೇರೆ ಕಡೆ ಮಾಡಿಸಿದ್ನಲ್ಲ, ಅದು ತುಂಬಾ
ವೈಬ್ಲಿಂಗ್ ಬರೋದು, ಗಾಡಿ ಓಡ್ತಾ ಇದ್ರೆ ದಡ 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 ಅನ್ನೋದು, ಹಿಂದಗಡೆ ಇಂಜಿನ್ ಸೌಂಡು ಏನೂ ಕೇಳಿಸ್ತಿದ್ದೆ ಈ ಬಾಡಿ ಸೀಟ್ ಇಂದ ಹಿಂದಗಡೆದು. ನಾನು ಅದನ್ನ ಹೇಳಿದೆ ಅವ್ರಿಗೆ, ಈ ತರ ಸೌಂಡ್ ಬರ್ತಾ ಇತ್ತಪ್ಪ ಅಂತ. ಸ್ವಲ್ಪನೂ ಸೌಂಡ್ ಬರ್ನಿಲ್ಲ ಗುರು. ಆ ತರ ತಟ್ಟು ನೋಡಿದ್ರು. ಆಮೇಲೆ 4-5 ಜನ ಸೇರ್ಕೊಂಡ್ರು, ಗಾಡಿನ ಚೆನ್ನಾಗಿ ನೀಟಾಗಿ ಕೆಲಸ ಮಾಡೋಣ ಅಂತ. ಆಮೇಲೆ ಬ್ಯಾಕ್ ಡೋರ್ ಪ್ಲಾನ್ ಮಾಡಿದ್ರು, ಪ್ಲೇನ್ ಸೀಟ್ ಹಾಕೋಣ ಅಂದ್ರು. ಹೂನಪ್ಪ ನಿನಗೆ ಏನ್ ಇಷ್ಟನ ಅದನ್ನೇ ಹಾಕು ಅಂದ್ರೆ, ಅವ್ರ ಹತ್ರನೇ ಒಂದು ಸೀಟ್ ಇತ್ತು, ಅದನ್ನೇ ಹಾಕ್ರಪ್ಪ ಅಂದ. ಇಲ್ಲ ಅಣ್ಣ ತೂಕ ಮಾಡ್ತೀವಿ, ಅದ್ರಲ್ಲಿ 1 kg ಅರ್ಧ kg ಜಾಸ್ತಿ ಹೇಳೋದು ಬೇಡ, ನಾವು ಇದು ಕಮ್ಮಿ ಆಯ್ತು ಅಂತ ನೀವು ಅನ್ಕೊಳ್ಳೋದು ಬೇಡ. ನನ್ ಮುಂದೆನೆ ತೂಕ ಮಾಡಿಕೊಟ್ರು ಅವರು. ಆಮೇಲೆ ಬ್ಯಾಕ್ ಡೋರ್ ಫುಲ್ ಅದು ಭೀಮ್ ಐತಲ್ಲ ಗುರು, ಅದು ಫುಲ್ ಬೆಂಡ್ ಬಂದ್ಬಿಟ್ಟಿತ್ತು. ಅದನ್ನ 2 ಕಡೆನೂ ಹಾಕಿ ಇಕ್ಬಿಟ್ಟು ನಾನು 2 ಬೆಂಡ್ ಹಿಂಗೆ ಬರುತ್ತಾನಪ್ಪ ಅಂದೆ. ಇಲ್ಲ ಅಣ್ಣ ಅದಕ್ಕೆ ಬೇರೆ ರೀತಿ ಕೆಲಸ ಐತೆ ಅಂತ ಹೇಳಿ ಸುತ್ಕೇಲಿ ಹೊಳಿತಾನೆ. ಬರಲ್ವಾ ಅಂತ. ಅದು ನಾನು ಬರ್ತೀನಿ ಅನ್ಬೇಕು, ಆ ತರ ಹೊಡೆದ್ರು ಗುರು. ಅದಕ್ಕೆ ಫುಲ್ 2 ಕಡೆನು ಲೆವೆಲ್ ಆಗಿ ಆಗ್ಬಿಡ್ತು. ಅದು ನನಗೆ ಇದ್ ಬೆಂಡೇ ಬರಲ್ಲ ಅನ್ಕೊಂಡಿದ್ದೆ, ಅದನ್ನ ಕರೆಕ್ಟ್ ಆಗಿ ಲೆವೆಲ್ ತಂದ್ರು ಗುರು. ಅದನ್ನ ಅದಕ್ಕೆ ಹೇಳಲ್ವಾ, ಕೆಲ್ಸಗಾರನ ಗೊತ್ತಿರುತ್ತೆ, ನೀಟಾಗಿ ಮಾಡೋ ಬುದ್ಧಿ ಇರ್ಬೇಕು. ಬುದ್ಧಿ ಏನು ಗುರು, ಇವ್ರಿಗೆ ಪ್ರೀತಿಸ್ತಾರ ಗುರು ಕೆಲ್ಸನ, ಹಂಗೆ ಮನ್ಸಾರೆ ಇಷ್ಟಪಟ್ಟು ಕೆಲಸ ಮಾಡ್ತಾರ ಗುರು. ಅದಕ್ಕೆ ಗುರು ಈ ಗಾಡಿ ಕೆಲ್ಸಗಳು, ಯಾವ್ದೇ ಒಂದ್ ಕೆಲ್ಸನು ವೆಲ್ಡಿಂಗ್ ಕೆಲಸದಲ್ಲಿ ಪ್ರೀತಿಸಿ ಕೆಲಸ ಮಾಡೋರಿಗೆ ಅದು ತುಂಬಾನೇ ಕ್ಲೀನ್ ಆಗಿ ಬರುತ್ತೆ ಅನ್ನೋದಕ್ಕೆ ಇದೊಂದು ನನ್ನ ಗಾಡಿ ಒಂದು ಉದಾಹರಣೆ ಗುರು. ಯಾಕೆ ಮಾತು ಹೇಳ್ತಾ ಇದೀನಿ ಅಂದ್ರೆ, ಅವರು ದೊಡ್ಡ ಗಾಡಿ ಮಾಡೇ ಇಲ್ವಂತ. ಇದೆ ನನ್ ಫಸ್ಟ್ ಟೈಮ್ ಅಂತ ನನ್ ಗಾಡಿ ಮಾಡ್ತಾರೆ ಅದ್ರು. ಆಮೇಲೆ ಬ್ಯಾಕ್ ಡೋರ್ ಎಲ್ಲ ಆಂಗಲ್ಗಳೆಲ್ಲ ನೋಡ್ತಾ ಇದ್ರೆ ಇನ್ನ ಎಷ್ಟು ಚೆನ್ನಾಗಿ ಬರುತ್ತಪ್ಪ ಅನ್ನೋದು ಒಂದು ಕುತೂಹಲ. ಮುಂದೆಗಡೆ ಒಂದು ಮಿರರ್ ಬೇರೆ ಲೂಸ್ ಇತ್ತು ಗುರು, ಅದನ್ನು ಬಿಡ್ನಿಲ್ಲ ಯಾರು. ಅಣ್ಣ ನಾನು ರೆಡಿ ಮಾಡ್ಕೊಡ್ತೀನಿ ನಾನು ಅಂತ. ಬಿಡಪ್ಪ ಒಂದು ಚಿಕ್ಕದಲ್ವಾ ಕೆಲಸ, ಅದು ಎಲ್ಲರೂ ಹೊಸದ್ ಹಾಕಂತೀನಿ ಅಂದ್ರು ಬಿಡ್ನಿಲ್ಲ ಗುರು. ಅವರ ರೆಡಿ ಮಾಡ್ಕೊಟ್ರು. ಅದು ರೆಡಿ ಆಗಿದ್ಮೇಲೆ ಬ್ಯಾಕ್ ಡೋರಿಗೆ ಕೈ ಇಕ್ಕಿದ್ರಲ್ಲಪ್ಪ, ಬ್ಯಾಕ್ ಡೋರಿಗೆ ಕೈ ಇಕ್ಕಿದ್ರು. ನಾನು ಸೀಟ್ ತಗೊಂಡಿದ್ನಲ್ಲ, ಅದು ಜೈಂಟ್ ಬರೋದು, ಅದನ್ನು ಹೇಳಿದ್ರು. ಅಣ್ಣ ವೇಸ್ಟ್ ಏನೇ ಕಣ ಮಾಡೋಣ, ಅದನ್ನ ಜೈಂಟ್ ಮಾಡ್ತೀನಿ ನಾನು, ನಿನಗೆ ಬ್ಯಾಕ್ ಡೋರ್ ಅಲ್ಲೇ ಜೈಂಟೇ ಕಾಣಿಸ್ಬಾರ್ದು ಆ ತರ ಮಾಡ್ಕೊಡ್ತೀನಿ ಅಂದ್ರು. ಸರಿ ಆಯ್ತಪ್ಪ ಅಂದ್ರೆ, ಸಣ್ಣದೊಂದು ಏಟ್ ಬಿದ್ಬಿಡ್ತು, ನೋಡ್ಕೊಂಡ್ ಮಾಡಪ್ಪ ಹುಷಾರಾಗಿ. ಆಮೇಲೆ ಇಷ್ಟೊತ್ತಾಗ ಕೆಲಸ ಮಾಡಿದೆ, ಎಲ್ಲೂ ಏಟ್ ಬೀಳ್ನಿಲ್ಲ. ಸಣ್ಣ ಪುಟ್ಟ ಏಟ್ ಬೀಳುತ್ತಣ್ಣ ಸಹಜ ಅಂತ ಹೇಳ್ಬಿಟ್ಟು ಬ್ಯಾಕ್ ಡೋರ್ ವೆಲ್ಡಿಂಗ್ ಮಾಡ್ತಾ ಇದ್ರು ಗುರು. ಹೋಯ್ತಲ್ಲಪ್ಪ ಕರೆಂಟು, ಬರ್ನೇ ಇಲ್ವಲ್ಲ ಗುರು. 1 hour ಕರೆಂಟೇ ಇಲ್ಲ ಗುರು ಅಲ್ಲಿ. ನನಗಂತೂ ಯಾಕಪ್ಪ ಈ ಗಾಡಿ ಕೆಲಸ ಆಗೋ ಟೈಮಲ್ಲಿ ಈ ತರ ಹೊಲ್ಟೋಗ್ಬಿಡ್ತಲ್ಲಪ್ಪ ಅಂತ. ಆಮೇಲೆ ಕರೆಂಟ್ ಬಂತು ಗುರು. ಕರೆಂಟ್ ಬಂದಿದ ತಕ್ಷಣ 3 ಜನ ಕೆಲಸ ಸ್ಟಾರ್ಟ್ ಮಾಡಿದ್ರು ಗುರು. ಹಿಂದೆಗಡೆ ಬ್ಯಾಕ್ ಡೋರ್ ಮಾತ್ರ ಸೂಪರ್ ಆಗೈತೆ ಗುರು. ನೋಡು ಲೈಟ್ ವೈಟ್ ಬ್ಯಾಕ್ ಡೋರ್, ಆದ್ರೆ ಗಟ್ಟಿಗೆ ಐತೆ ಗುರು. ನೋಡಕ್ ಮಾತ್ರ ಆ ತರ ಕಾಣಿಸ್ತೈತೆ, ಹೆವಿನೇ ಐತೆ. ಆಮೇಲೆ ಹಿಂದಗಡೆ ಬೀಮ್ ಐತಲ್ಲ ಗುರು, ಒಂದ್ 5 ವರ್ಷ ಮಾತಾಡಂಗೆ ಇಲ್ಲ ಗುರು. ಜುಮ್ ಅನ್ನಲ್ಲ. ಎಷ್ಟಪ್ಪ ಇಕ್ಕರ್ ಅಂದ್ರೆ, ಅದನ್ನ ಒಳಗಡೆ ಒಂದು ಆಂಗಲ್ ಐತೆ, ಅದನ್ನು ಕಟ್ ಮಾಡಲಿಲ್ಲ, ಅದನ್ನೇ ವೆಲ್ಡಿಂಗ್ ಮಾಡಿ ಕ್ಲೀನ್ ಆಗಿ ಇದ್ರ ಮೇಲೆ ಇನ್ನೊಂದು ಪಟ್ಟಿ, ಆ ಪಟ್ಟಿನೂ ಹೆವಿ ಐತೆ ಗುರು. ಬ್ಯಾಕ್ ಡೋರ್ ಇಷ್ಟು ಚೆನ್ನಾಗಿ ಬರುತ್ತೆ ಅನ್ಕೊಂಡಿಲ್ಲ ಗುರು. ಶೋರೂಮ್ ಫಿನಿಶಿಂಗ್ ಐತೆ ಗುರು ಬ್ಯಾಕ್ ಡೋರ್. ನೋಡಿ ಅದು ಪೈಪ್ ಅಲ್ಲಿ ರೌಂಡ್ ಸ್ಕ್ವೇರ್ ಫೀಟ್ ಪೈಪ್, ಅದು ಚೆನ್ನಾಗೈತೆ. ಆದ್ರೆ ಶೋರೂಮ್ ಫಿನಿಶಿಂಗ್ ಗುರು. ಈ ಕೆಲ್ಸಕ್ಕೆ ನಾನು ಕೊಟ್ಟಿರೋ ಲೇಬರ್ ವರ್ತ ಇಲ್ಲ ಗುರು ಅನ್ನಿಸ್ತೈತೆ ನನಗೇನೆ. ನಿಮ್ಗೆ ಏನ್ ಅನ್ನಿಸ್ತೈತೆ? ಈ ಲೇಬರ್ ಎಷ್ಟು ಅಂತ ಹೇಳ್ತೀನಿ ಅಂದೆ ಅಲ್ವಾ ನಿಮ್ಗೆ. ಲಾಸ್ಟಿಗೆ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಅದನ್ನ ಮಧ್ಯದಲ್ಲಿ ಹೇಳಿದ್ರೆ ಅದನ್ನ ಮಜಾ ಕಾಣಿಸಲ್ಲ, ಅದೆಲ್ಲ ಲಾಸ್ಟಿಗೆ ಹೇಳ್ತೀನಿ. ಆಮೇಲೆ ನನ್ನ ಫ್ರೆಂಡ್ ಬಂದ್ಬಿಟ್ಟು ಒಪ್ಸಿದ್ನಲ್ಲ, ನೋಡಿ ಈ ತರ ರಿಯಾಜ್ ಅಂತ ಈತಾನೆ ಒಪ್ಸಿದ್. ಬಂದ್ಬಿಟ್ಟು ಗಾಡಿ ಎಲ್ಲ ಕೆಲಸ ನೀಟಾಗಿ ಆಯ್ತಾ ಅಂದ. ನಾನು ಹೇಳ್ದೆ ಎಲ್ ತಗೊಂಬಂದ್ ಬಿಟ್ಬಿಟ್ಟಪ್ಪ, ಇಂಥ ಜಾಗದಲ್ಲಿ ಬಿಡ್ತೀನಿ ಅಂತ ಹೇಳಿದ್ರೆ ನನ್ನ ಕೆಲ್ಸಕ್ಕೆ ಇಲ್ಲಿ ಒಪ್ಕೊಂತೀನಿಲ್ಲ ನಾನು ಅಂತ ಸುಮ್ನೆ ಎದುರಿಸ್ತೆ. ನಾನು ಟೆನ್ಷನ್ ಆಗ್ಬಿಡ್ನಲ್ಲಪ್ಪ, ಏನಾಯ್ತು ಹೇಳೋಣ ಅಂದ. ನನಗೆ ಯಾಕ ಈ ತರ ಕೆಲಸ ತಗೊಂಬಂದ್ ಬಿಟ್ಬಿಟ್ಟೆ, ಇಲ್ಲಿ ಈ ತರ ಮಾಡ್ತಾರ ಅಂತ ಗೊತ್ತಿದ್ರೆ ನಾನು ಇಲ್ಲಿ ಕೆಲಸನ ಒಪ್ಕೊಂತೀನಿಲ್ಲ, ಹಂಗೆ ಹಿಂಗೆ ಸುಮ್ನೆ ಮಾತು ಚರ್ಚೆಗಳು ಇರುತ್ತಲ್ಲ ಗುರು, ಮಾತು ಬೆಳಿತೈತಲ್ಲ, ಆ ತರ ಅವ್ನಿಗೆ ಎದುರಿಸ್ಬಿಟ್ಟೆ ನಾನು. ಅದಕ್ಕೆ ಅವ್ನು ಟೆನ್ಷನ್ ತಗೊಂಡ್ ಕೂತ್ಕೊಬಿಟ್ಟ. ಏನ್ ಆಗ್ಬಿಡ್ತಪ್ಪ, ಎಲ್ ತಗೊಂಡ್ ನಾನು ಒಪ್ಪಿಸ್ಬಿಟ್ಟೆ ನಾನು ಈ ಕೆಲಸನ ಅಂತ ಟೆನ್ಷನ್ ಆಗ್ಬಿಟ್ಟ. ನಾನು ಅದು ಕೇಳ್ದೆ ಲಾಸ್ಟಿಗೆ, ಇಲ್ಲ ಬಿಡ ಒಳ್ಳೆ ಜಾಗದಲ್ಲೇ ತಂದ್ಬಿಟ್ಟಿದ್ಯಾ, ಒಳ್ಳೆ ಜಾಗದಲ್ಲಿ ಒಪ್ಸಿದ್ಯಾ ಕೆಲಸ. ಆತನಿಗೆ ಯಾವಾಗ ಖುಷಿಯಾಗಿ ಎಲ್ಲ ಕೆಲಸ ಎಲ್ಲ ಮುಗೀತಲ್ಲ, ಆಮೇಲೆಲ್ಲ ಆಚೆ ಬಂದು ನಾವು ಬಾರಪ್ಪ ಹೋಗೋಣ ಅಲ್ಲೆಲ್ಲ ಟೀ ಕುಡಿಯುವಂತೆ ಅಂತ. ನನಗೆ ಟೀ ಕುಡಿಯೋ ಅಭ್ಯಾಸ ಇಲ್ಲ, ಎಲ್ಲಾದ್ರೂ ಒಂದ್ ಸ್ವಲ್ಪ ಲೆಮನ್ ಟೀ ಕುಡಿತೀನಿ ಅಷ್ಟೇ. ನಾನು ನಾಳೆ ಬೆಳಗ್ಗೆದು ಇದ್ರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಬೆಳಗ್ಗೆನೆ ಗ್ಯಾರೇಜ್ ಒಳಗೆ ಬಿಡ್ತೀನಿ, ಎಲ್ಲ ಗುಡ್ಡೆಯಾಗಿ ನಿಂತ್ಕೊಬಿಟ್ಟಾರೆ. ನಾನು ಏನಕ್ಕೆ ಹಿಂಗ್ ನಿಂತ್ಕೊಂಡಾರೆ ಅಂತ ಹೇಳಿದ್ರೆ, ಇಲ್ಲಿ ಪ್ಲಾಟ್ಫಾರ್ಮ್ ಬೆಂಡಿತ್ತು ನೋಡಿ, ವಿಡಿಯೋದಲ್ಲಿ ನೋಡಿರ್ತೀರ ನೀವು. ಸ್ವಲ್ಪ ಫೀಲಿಂಗ್ ಇತ್ತು, ಏನಪ್ಪ ಎಲ್ಲಾ ಗಾಡಿ ಕ್ಲೀನ್ ಆಗಿ ನೀಟಾಗಿ ರೆಡಿ ಆಗ್ತೈತೆ, ಈ ಪ್ಲಾಟ್ಫಾರ್ಮ್ ರೆಡಿ ಆಗ್ನಿಲ್ವಲ್ಲ ಅಂತ ಒಂದು ಬೇಜಾರಿತ್ತು. ಅವ್ರು ಹೇಳಿದ್ರು ಬೇಜಾರೇ ಆಗ್ಬಾರ್ದು, ನೀನ್ ಆತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ಅದನ್ನ ಲೆವೆಲ್ ಆಗಿ ಕಟ್ ಮಾಡಿ, ಒಳಗಡೆ ವೆಲ್ಡಿಂಗ್ ಎಲ್ಲ ಕಟ್ ಆಗಿತ್ತು, ಅದನ್ನ ಕಟ್ ಮಾಡಿದೆ ಎಷ್ಟೋ ಅನುಕೂಲ ಆಯ್ತು ಅನ್ಕೊಳ್ಳಿ. ನಮ್ಗೆ ಗಾಡಿಯವ್ರಿಗೆ ಅನುಕೂಲ ಆಯ್ತು. ಅದನ್ನ ಹಂಗೆ ಬಿಟ್ಟಿದ್ರೆ ಅನಾನುಕೂಲ ಆಗ್ಬಿಟ್ಟಿರೋದು. ಬೀಮ್ ಎಲ್ಲ ಅದು ಕಟ್ ಆಗಿರೋದು ಗೊತ್ತಾಗ್ತೀನಿ. ಅದನ್ನ ತೆಗೆದ್ಬಿಟ್ಟು ಕ್ಲೀನ್ ಆಗಿ ಲೆವೆಲ್ಗೆ ಫಸ್ಟ್ ಒಳೆಗಳು ಹೆಂಗಿದ್ವು ಅದೇ ತರ ಒಳೆಗಳನ್ನ ರೆಡಿ ಮಾಡಿ ಅದನ್ನ ಕ್ಲೀನ್ ಆಗಿ ಲೆವೆಲ್ ಹೊಡೆದ್ ಬಿಟ್ಟಾರ ಗುರು. ನನಗೆ ಅದನ್ನ ನೋಡಿದ ತಕ್ಷಣ ಖುಷಿ ಆಗೋಯ್ತು ಗುರು. ನನಗೆ ಈ ಪ್ಲಾಟ್ಫಾರ್ಮ್ ಕ್ಲೀನ್ ಆಗೋಯ್ತು, ಸೈಡ್ ಬಾಡಿನೂ ಹೊಸದಾಗೋಯ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ನಾನೆಲ್ಲೋ ಹೊಸ ಬಾಡಿನೇ ಕಟ್ಟಿಸ್ತಾ ಇದ್ದೀನ ಅನ್ನಿಸಲ್ಲ. ನನ್ನ ಪ್ಲಾನಿಂಗ್ ಅಲ್ಲೇ ಇರ್ಲಿಲ್ಲ ಗುರು. ಇದ್ರೊಳಗೆಲ್ಲ ಆಂಗಲ್ ಇಕ್ಕೋದೆಲ್ಲ ಹೇಳೇ ಇರ್ಲಿಲ್ಲ ನಾನು. ಪೂರ್ತಿ ಅವ್ರದ್ದೇ ಪ್ಲಾನಿಂಗ್ ಇದು. ಇಂಥವ್ರನ್ನ ಹೊಗಳದಲ್ಲಿ ಇನ್ಯಾರನ್ನ ಹೊಗಳ್ಬೇಕು ಗುರು? ಕೆಲ್ಸನ ಪ್ರೀತಿಸಿ ಕೆಲಸ ಮಾಡೋರ್ಗೆ ಹತ್ರ ಚೆನ್ನಾಗಿರೋದಲ್ಲ, ಇನ್ಯಾರಿಗೆ ಹೊಗಳ್ಬೇಕು ಹೇಳಿ? ನೀವೇ ಹೇಳಿ. ನಾನು ಹೇಳ್ದಲ್ಲೇ ಇರೋ ಕೆಲ್ಸನ ಅವರೇ ತನ್ನಾಗೆ ಹುಡಿಕಂಡು ಬರೋ ಬೆಂಡ್ ತೆಗ್ದು ಹಂಗೆ ವೆಲ್ಡಿಂಗ್ ಮಾಡ್ಬೋದಾಯ್ತು ಅವ್ರು. ಅದ್ರೊಳಗೆ ಆಂಗಲ್ ಎಲ್ಲ ಇಕ್ಕಿ ಪರ್ಚೆಲ್ಲ ಕಟ್ ಆಗೈತೆ, ಅದನ್ನೆಲ್ಲ ನೋಡ್ಕೊಂಡು ಅವ್ರು ವೆಲ್ಡಿಂಗ್ ಮಾಡಿದ್ರೆ ಅವ್ರನ್ನ ಹೊಗಳ್ಬೇಕಾ ಇನ್ಯಾರನ್ನ ಹೊಗಳ್ಬೇಕು? ನೀವ್ ಹೇಳಿ. ಇವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ಬೇಕಾದ್ರೆ ಖುಷಿ ಆಗೋಯ್ತು ಗುರು. ನಾನೆಲ್ಲೋ ಬೇರೆ ಕಡೆ ಇದ್ದೀನಿ ಅನ್ನಿಸ್ತಾ ಇಲ್ಲ, ಒಂದು ಫ್ಯಾಮಿಲಿ ಒಳಗೆ ಇದ್ದೀನಿ ನಾನು ಅನ್ನಿಸ್ಬಿಡ್ತು ಗುರು. ಆದ್ರೂ ಫ್ಯಾಮಿಲಿ ಯಾರಾದ್ರೂ ಬೇಜಾರು ಮಾಡ್ಕೊಂಡಿರೋದು, ಏನಪ್ಪ ಇವನ್ ಗಾಡಿ ಕೆಲಸ ಇಷ್ಟೊಂದೈತೆ ಅಂತ. ಆದ್ರೆ ಇವ್ರು ಮಾತ್ರ ಎಲ್ಲೂ ಬೇಜಾರು
ಬೇಜಾರ್ ಮಾಡ್ಕೊಂಡಿಲ್ಲ ಗುರು. ಅಷ್ಟೇ ಕ್ಲೀನ್ ಆಗಿ ಮಾಡ್ಕೊಟ್ರು ಕೆಲ್ಸನ. ಅಂದ್ರೆ ನೋಡಿ ಆ ಒಳೆಗಳು ಎರಡೂನು ಜೈಂಟ್ ಗಳು ಹೆಂಗ್ ಕಾಣಿಸ್ತದ ನೋಡಿ. ವೆಲ್ಡಿಂಗ್ ಮಾಡ್ತಾ ಅವರು ತಟ್ಕೊಂಡ್ ಅದನ್ನ ಕ್ಲೀನ್ ಆಗಿ ಆ ಒಳೆನ ಜೈಂಟ್ ಮಾಡಿದ್ದು. ಅಣ್ಣ ಒಂದ್ ಕೆಲ್ಸನ ನೀಟಾಗಿ ಮಾಡ್ಬೇಕಣ್ಣ, ಅವಲ್ಲೇ ಅದು ಇನ್ನೊಬ್ರಿಗೂ ಗೊತ್ತಾಗುತ್ತೆ. ಇನ್ನೊಬ್ರು ತಾಂಡೋಗಿ ಆಚೆ ಕಡೆ ತೋರಿಸ್ತರು ನೀವು ಊನಪ್ಪ ಕೆಲ್ಸ ಚೆನ್ನಾಗೈತೆ ಅಂತ ನೀವ್ ಹೇಳ್ಬೇಕು ಅಂತ ಅವ್ರು ಹೇಳಿದ ಮಾತುಗಳು. ಅವ್ರ ಕೆಲ್ಸ ಅವ್ರು ಆ ಜೈಂಟ್ ನ ಮಾಡಿದ್ದು, ಒಳಗಡೆ ಆಂಗಲ್ಗಳು ಇಕ್ಕಿ ಅದನ್ನ ಕ್ಲೀನ್ನೆಸ್ ಆಗಿ ಮಾಡಿ ಅದನ್ನ ಬೆಂಡೇ ಬರಲ್ಲ ಅನ್ಕೊಂಡಿದ್ನು. ಅದು ಬೆಂಡ್ ಬಂತು, ಅಷ್ಟೇ ನೀಟ್ ಆಗಾಯ್ತು. ಕೆಲಸ ಮಾತ್ರ ಸೂಪರ್ ಆಗಿ ಮಾಡ್ಕೊಟ್ರು. ಸೈಡ್ ಅಲ್ಲಿ ಮೆಶ್ ಎಲ್ಲ ಇರುತ್ತಲ್ಲ ಗುರು, ಬಾಡಿ ಕೆಳಗಡೆ ಮೆಶ್ ಬರುತ್ತೆ, ನಿಮ್ಗೆ ಗೊತ್ತು. ನಿಮ್ಗೆ ಟೂ ವೀಲರ್ ಗಳೆಲ್ಲ ಒಳಗೆ ಹೋಗ್ಬೇಡ, ಇದನ್ನ ಯಾವ್ದು ಮನುಷ್ಯನ್ ಮಾಡಿರ್ಲಿಲ್ಲ ನಾನು, ಇದನ್ನೆಲ್ಲ ಮಾಡ್ಕೊಡಪ್ಪ ಆ ತಾನೇ ಬಿಚ್ಚಿ ಎಲ್ಲಾ ಕೆಲ್ಸನು ಪ್ರತಿಯೊಂದು A to Z ಕೆಲ್ಸನು ಕ್ಲೀನ್ ಆಗಿ ಗ್ರೈಂಡ್ ಮಾಡೋದೇ ವಿಷಯದಲ್ಲಿ ಆಗಲಿ, ಇನ್ನು ಬೇರೆ ವೆಲ್ಡಿಂಗ್ ವಿಷಯದಲ್ಲಿ ಆಗಲಿ, ಪ್ರತಿಯೊಂದು ಏರಿನ ಟ್ಯಾಂಕ್ ಇದೆ ನೋಡಿ, ಆ ಟ್ಯಾಂಕಿನ ಕ್ಲಾಂಪ್ ಕಟ್ ಆಗ್ಬಿಟ್ಟಿತ್ತು. ಅದನ್ನ ಹೊಸದೇ ತರ ಅನ್ಕೊಂಡು ಏನೇ ಕಣ ತರ್ತೀವಿ ಹೊಸದನ್ನ, ನಾನು ವೆಲ್ಡಿಂಗ್ ಮಾಡ್ಕೊಡ್ತೀನಿ, ಒಂದ್ 5 ವರ್ಷ ಬರ್ಬೇಕು ಅಂತ ಹೇಳ್ದಾಗ ಆತ ಹೇಳಿದ ತಕ್ಷಣ ನನಗೆ ಎಷ್ಟು ಸೇವಿಂಗ್ ಆಯ್ತು ನನಗೆ ಈ ದುಡ್ಡುಗಳು ಅಂತ. ಯಾಕಂದ್ರೆ ಈ ವಿಷಯ ನಿಮ್ಗೇನೀಗ ಹೇಳ್ತಾ ಇದೀನಿ ಅಂದ್ರೆ, ನೀವು ಕೆಲಸ ಮಾಡಿಸ್ರೆ ಎಲ್ಲಾದ್ರೂ ಹತ್ರ ಮಾಡ್ಸೆ ಕೆಲ್ಸನ. ಯಾಕಂತ ಹೇಳಿದ್ರೆ ಈ ಕೆಲ್ಸನ ಇಷ್ಟಪಟ್ಟು ಮಾಡ್ಬೇಕು ಗುರು, ಕಷ್ಟಪಟ್ಟು ಮಾಡ್ಬಾರ್ದಂತೆ. ಇಷ್ಟಪಟ್ಟೆ ಮಾಡ್ದಾಯ್ತಾ ಹೂಗಳು ಸಹ ಈತನ ರೆಡಿ ಮಾಡಿ, ಅಣ್ಣ ನಾನು ಪ್ರತಿಯೊಂದು ರೆಡಿಮೇಡ್ ಹಾಕಲ್ಲ, ನಾನೇ ರೆಡಿ ಮಾಡಿ ಹಾಕ್ತೀನಿ ನೋಡೋಣ ನಿನ್ ಕೆಲ್ಸನ ಅಂದ. ಅದೇ ತರ ನೋಡೋ ತರನೇ ಮಾಡಿದ್ದು ಆತ ಕೆಲ್ಸನು. ಏನ್ ಗುರು ಒಂದ್ ಬೆಂಡಿಂಗು ಅಷ್ಟೇನೆ, ಎಲ್ಲೂನು ಅಷ್ಟೇನೆ, ಮಂಚನೆ ಮಾಡ್ನಿಲ್ಲ ಹೊಸದ ಐಟಮ್. ಬೇಡ ತಂದ್ ಮಾಡೋಣ ಇದನ್ನ ಒಂದೇ. ನಾನು ಹಿಂದೆಗಡೆ ಬ್ಯಾಕ್ ಡೋರಿಗೆ ಮಾತ್ರ ಹೊಸ ತಂದ್ಕೊಟ್ಟೆ, ಇದು ಲಾಕ್ಗಳು ಮಾತ್ರ ನನ್ ಕೈಯಲ್ಲಿ ಮಾಡ್ತೀನಿ ಅಂದ್ರೆ ಇರ್ಲಿ ಬಿಡಪ್ಪ, ಅದನ್ನ ಮಾತ್ರ ಹೆಂಗ್ ಮಾಡ್ತೀಯ ಅಂತ ಹೇಳಿದ್ವಿ. ಒಳಗ್ ಕರ್ಕೊಂಡ್ರು ಅವರು, ವಾರಣ ಒಳಿಗತ್ತು ಅಂದ್ರು. ಯಾನಕಪ್ಪ ಅಂತ ಹೇಳಿದ್ರೆ ಈ ಸಣ್ಣ ಸಣ್ಣ ಹೋಲ್ ಇರುತ್ತೆ ಗುರು ಪ್ಲಾಟ್ಫಾರ್ಮ್ ಅಲ್ಲಿ, ನೋಡಿ ನೀವು ಪೂರ್ತಿ ಅದನ್ನ ಯಾರಾದ್ರೂ ತೋರಿಸಿದ್ರೆ ಬೇರೆ ಕಡೆ ವೆಲ್ಡಿಂಗಿಗೆ, ನಾನು ಅವ್ರು ಏನ್ ಅಂದಿರೋರು, ಇದನ್ನೆಲ್ಲ ಯಾರ್ರಿ ಅದನ್ನ ಹೋಲೆಲ್ಲ ಎಲ್ರಿ ವೆಲ್ಡಿಂಗ್ ಆಗುತ್ತೆ, ಅದೆಲ್ಲ ಗ್ಯಾಸ್ ವೆಲ್ಡಿಂಗ್ ಅಲ್ಲಿ ಮಾಡ್ಬೇಕು, ಇದನ್ನೆಲ್ಲ ಕೈಯಲ್ಲಿ ಮಾಡಕ್ಕಾಗತ್ತ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನನ್ನು ಯಾಮಾರ್ಸಿರೋರು ಹೊರತು ಅದನ್ನ ವೆಲ್ಡಿಂಗ್ ಮಾಡ್ತೀನಿ. ಆದ್ರೆ ಇವ್ರು ಹಂಗ್ ಮಾಡ್ಲಿಲ್ಲ ಗುರು, ಇವ್ರ ಕರೆದ್ಬಿಟ್ಟು ತೋರ್ಸೋರು ನನಗೆ, ಅಣ್ಣ ಈ ಹೋಲ್ ಮುಚ್ಚನ ಅಂತ ಹೇಳೋರು. ಹೂನಪ್ಪ ಮುಚ್ಚ್ರಿ, ನಿಮ್ಗೆ ಏನೇನ್ ಬರುತ್ತೆ ಅದನ್ನೆಲ್ಲ ಮಾಡ್ರಿ, ಎಲ್ಲಾ ಜವಾಬ್ದಾರಿ ಅವ್ರ ಮೇಲೆ ಕೊಟ್ಬಿಟ್ಟೆ ಗುರು, ನನ್ ಮೇಲೆ ತಾಳ್ನಿಲ್ಲ ನಾನು. ಯಾಕಂದ್ರೆ ನನಗದು ಗೊತ್ತಾಗಿರಲ್ಲ, ಒಂದ್ ಸತಿ ಅದನ್ನ ನೋಡಿರ್ತೀವಿ, ಇನ್ನೊಂದ್ಸತಿ ಮಾಡ್ತಿರ್ತೀವಿ ಅಂತ. ನೋಡುಗುರು ಇಲ್ಲಿ ಐತಲ್ಲ ಈ ಹೋಲ್ಗಳೆಲ್ಲ ಕಾಣಿಸ್ತೈತೆ ನೋಡಿ, ಅದನ್ನು ಸಹ ಅವ್ರು ಮುಚ್ಚಿದ್ದಾರೆ. ಬ್ಯಾರಾಗಿದ್ರೆ ಬಿಡುಗರು ಟಾರ್ಪಲ್ ಹಾಕೊಂಡ್ ಲೆವೆಲ್ ಆಗುತ್ತೆ, ಅದೆಲ್ಲ ಕಾಣಿಸಲ್ಲ ಹೋಗೋ ಅಂದಿರೋರು. ಆದ್ರೆ ಇವ್ರೆಲ್ಲೂ ಮನುಷ್ಯನ್ ಮಾಡಿಲ್ಲ ಆತರ, ಇವ್ರೆಲ್ಲೂ ಬೇಜಾರಾಗ್ನಿಲ್ಲ, ಇವ್ರಿಗೆಲ್ಲೂ ಬೇಜಾರೇ ಅನಿಸ್ತಿಲ್ಲ. ಆದ್ರೆ ನನಗೆ ಇವ್ರಿಗೆ ಹೇಳ್ತಾ ನನಗ್ ಬೇಜಾರಾಯ್ತು ಗುರು. ಯಾಕೆ ಈ ಮಾತು ಹೇಳ್ದೆ ಅಂತ ಹೇಳಿದ್ರೆ, ನಾನು ಇವ್ರಿಗೆ ತೋರ್ಸೋದ್ಕಿಂತ ಮುಂಚೆ ಇವರೇ ಹುಡುಕಿ ಕೆಲಸ ಮಾಡ್ತಾವ್ರೆ. ಅಂತ ಕೆಲಸ ಮಾಡೋರಿಗೆ ನಾವು ಅಗ್ಲಗ್ಲ ಹೋಗಿ ಇಲ್ ಮಾಡು ಅಲ್ ಮಾಡು ಅಂತ ಹೇಳಿದ್ರೆ ಚೆನ್ನಾಗಿ ಕಾಣಿಸ್ತದೆ, ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನನಗ್ ಬೇಜಾರಾಗಿದೆ ಅಷ್ಟೇನೆ, ಇನ್ನೇನು ಇರ್ಲಿಲ್ಲ. ಕೆಲಸ ಮಾತ್ರ 100 200% ಕೆಲಸ ಇವ್ರದ್ದು ಓಕೆ ಗುರು. ಯಾಕೆ ಮಾಡ್ತಾ ಹೇಳ್ತಾ ಇದೀನಿ ಅಂದ್ರೆ, ಎಲ್ಲಾ ಕಡೆನೂ ವೆಲ್ಡಿಂಗು ಗುರು, ಬರೀ ವೆಲ್ಡಿಂಗು ನನ್ನ ಗಾಡಿ ನಾನು ತೋರ್ಸಿದ್ರು ಇಷ್ಟು ಕ್ಲೀನ್ ಆಗಿ ಮಾಡ್ತೀನಿಲ್ಲ ಗುರು. ಇಲ್ಲ ಬೇರೆ ಕಡೆ ನಾನು ಒಪ್ಸಿದ್ರು ಇಷ್ಟೆಲ್ಲ ಕೆಲಸನೂ ಒಪ್ಕೊಂಡು ಮಾಡ್ತೀನಿಲ್ಲ. ಇವ್ರು ಕೇಳಿದ ರೇಟ್ಗೆ ಈ ಇರೋ ಕೆಲ್ಸಕ್ಕೂ ತುಂಬಾ ಅಜಗಜ ಅಂದ್ರೆ ವ್ಯತ್ಯಾಸ ಆಗ್ಬಿಡೋದು. ಕೆಲಸ ಅರ್ಧಕ್ಕೆ ನಿಂತ್ಕೊಂಡು ನನಗೂ ಅವ್ರಿಗೆ ಮನಸ್ತಾಪ ಸ್ಟಾರ್ಟ್ ಆಗ್ಬಿಟ್ಟಿರೋದು, ಇಲ್ಲ ಜಗಳ ಆಡಿ ಗಾಡಿ ಕೆಲಸನೇ ಮಾಡಲ್ಲ ಅಂತ ವಾಪಸ್ ಕಳಿಸ್ಬಿಟ್ಟಿರೋರು. ಯಾಕಂದ್ರೆ ಏನಂದ್ರೆ ನಮ್ ಡ್ರೈವರ್ ಆಶೀರ್ವಾದ ಅಷ್ಟೊಂದು, ಏನಕ್ಕಂದ್ರೆ ಅಲ್ಲಲ್ಲಿ ಬ್ಲೇಡ್ ತಾಂಡಿ ಕುಯ್ದಿಲ್ಲ, ಸುತ್ಕೆ ತಾಂಡಿ ಚಮಟಿ ತಾಂಡಿ ಬಿಟ್ಬಿಟ್ಟವ್ರಿ. ಎಲ್ಲಾ ಕಡೆನೂ ಕಟ್ ಆಗೈತಲ್ಲ, ಇನ್ನೇನ್ ಎಲ್ಲಿ ಕಟ್ ಆಗ್ದಲ್ಲೇ ಐತೆ, ಪ್ರತಿ ಒಂದನ್ನು ಕಟ್ ಆಗ್ಬಿಟ್ಟೈತಿ. ಇದ್ರ ಬದಲು ನಾನೇನ್ ಮಾಡ್ಬೇಕಾಯ್ತು, ಪೂರ್ತಿನೇ ರಿಮೂವ್ ಮಾಡಿಸ್ಬಿಟ್ಟು ತೊಟ್ಟಿ ಗಿಟ್ಟಿ ಎಲ್ಲ ತೆಗಿಸ್ಬಿಟ್ಟು ಕೆಳಗಡೆಯಿಂದ ಹೊಸಾಗಿ ಕಟ್ಟಿಸ್ಬೇಕಾಯ್ತು. ನಾಲ್ಕು ಹುಡುಕಿದ್ರು ಇಂಥ ವೆಲ್ಡರ್ಗಳು ಸಿಕ್ತಿರ್ಲಿಲ್ಲ, ಇಷ್ಟು ಕೆಲಸಗಾರರು ಇಷ್ಟೊಂದು ನೀಟಾಗಿ ಕೆಲಸ ಮಾಡೋರು ಸಿಕ್ತಿರ್ಲಿಲ್ಲ. ಇದನ್ನ ಆಗ್ಲಾಗ್ಲ ನಾನು ಮೆನ್ಷನ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಅವ್ರು ಪ್ರತಿಯೊಂದು ಅವರು ಬಾಡಿನ ಚೆಕ್ ಮಾಡಿದಷ್ಟು ಯಾರೇ ಒಪ್ಕೊಂಡಿದ್ರು ಇಷ್ಟೊಂದು ಚೆಕ್ ಮಾಡ್ತಿರ್ಲಿಲ್ಲ. ಏನು ಮೇಲೆ ಅಲ್ಲಲ್ಲಿ ವೆಲ್ಡಿಂಗ್ ಮಾಡ್ಬಿಟ್ಟು ಕಾಣಿಸೋ ಜಾಗದಲ್ಲಿ ಮಾಡ್ರೋ, ಕಾಣಿಸದ ಜಾಗದಲ್ಲೆಲ್ಲ ಮಾಡಕ್ ಹೋಗ್ಬೇಡ್ರಿ ಅಂತ ಇವ್ರ ಹತ್ರ ಹೇಳಾರಲ್ಲ ಗುರು. ಅಷ್ಟು ನೀಟಾಗಿ ಕೆಲಸ ಮಾಡ್ತಾರ ನೋಡ್ಗುರು. ಇಲ್ಲಿ ಪ್ಲಾಟ್ಫಾರ್ಮ್ ಇಲ್ಲಿ ಕಟ್ ಆಗಿರೋದು ಕಾಣಿಸ್ತೈತೆ ನೋಡು, ಆ ಹೊಳೆಗಳೆಲ್ಲ ಹೆಂಗೆ ಕ್ಲೀನ್ ಆಗಿ ಮ್ಯಾಚ್ ಆಗ್ತಾ ಇದೆ. ಇಲ್ಲೊಂದು ಘಟನೆನೂ ನಡೀತೈತೆ, ಈ ವಿಡಿಯೋ ಫುಲ್ ನೋಡಿ, ಇದನ್ನ ಇನ್ ಮುಂದಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಗಾಡಿಲಿ ಬೆಂಕಿ ಬಿದ್ಬಿಡುತ್ತೆ ಗುರು, ಬೆಂಕಿ ಬೀಳಕ್ಕೂ ಒಂದು ಕಾರಣಗಳು ಅವೆ ಗುರು. ಕಾರಣ ಹುಡುಕ್ತಾ ಹೋದ್ರೆ ತುಂಬಾನೇ ಐತೆ, ನೋಡ್ತಾ ಇರಿ ನೀವು ಫುಲ್ ವಿಡಿಯೋನ, ನಿಮ್ಗೆ ಗೊತ್ತಾಗುತ್ತೆ. ಈ ಕಡೆ ಎಲ್ಲ ವೆಲ್ಡಿಂಗ್ ಎಲ್ಲ ಮುಗಿಸ್ಬಿಟ್ಟು ಕ್ಲೀನ್ ಆಗಿ ಇನ್ನ ಎಲ್ಲೈತೆ ನಾವು ವೆಲ್ಡಿಂಗ್ ಮಾಡೋದು ಅಂತಾರೆ. ನಾನು ಹೇಳ್ತೀನಿ ಸಿಲಿಂಡರ್ಗಳದ್ದು ಮಾಡಪ್ಪ ಅಂತ, ಟ್ಯಾಂಗಿನ ಸಿಲಿಂಡರ್ಗಳು ವೆಲ್ಡಿಂಗ್ ಮಾಡ್ಬೇಕು, ಅದನ್ನ ಒಂದು ಮಾಡ್ಕೊಡು ಅಂತ ಹೇಳ್ತೀನಿ. ಅದನ್ನ ಮಾಡ್ಬಿಟ್ಟು ಈ ಕಡೆ ಬಂದ್ಬಿಡ್ತಾನೆ. ಬಂದ್ಬಿಟ್ಟಿದ್ಮೇಲೆ ಇನ್ನೊಬ್ಬ ಹೋಗ್ತಾನೆ ವೆಲ್ಡಿಂಗ್, ಅಲ್ಲಿ ನೀರು ಹೋಯ್ತಾವ್ ನೋಡಿ, ಆತಾನೆ ಆ ಕಡೆ ವೆಲ್ಡಿಂಗ್ಗಳು ಉಕ್ಸ್ಗಳು ಇಕ್ತಾ ಇರ್ತಾನೆ. ಇವ್ರು ಒಳಗಡೆ ಪೈಂಟ್ ಹೊಡಿತಾ ಇರ್ತಾರೆ. ಪಿಸ್ರು ಬಿದ್ಬಿಡುತ್ತೆ ಗುರು. ಆ ಪಿಸ್ರು ಈ ಟಿನ್ನರ್ಗೆ ಬಿದ್ದಿದ ತಕ್ಷಣ ಗಾಡಿ ಪೂರ್ತಿ ಬೆಂಕಿ ಹತ್ಕೊಬಿಡುತ್ತೆ ಗುರು. ನೋಡಿ ಈತ ಮೇಲ್ಗಡೆಯಿಂದ ಜಗ್ ಹಾಕನಲ್ಲ, ಅವನೇ ಹಾಕಿದ್ ವೆಲ್ಡಿಂಗ್ ನ ಪೂರ್ತಿ ಬೆಂಕಿ ಬಿದ್ದಿದ ತಕ್ಷಣ ಇವ್ರು ಮೇಲ್ಗಡೆಯಿಂದ ಬಿದ್ದೋ ಅಂತ ಡೈ ಹೊಡೆದ್ ಬಿಡ್ತಾರೆ. ಯಾಕಪ್ಪ ಹಿಂಗ್ ಡೈ ಹೊಡಿತಾ ಇದ್ದಾನೆ ಅಣ್ಣ, ಕೈಯೆಲ್ಲ ಹತ್ಕೊಬಿಡ್ತು ಕಾರಣ, ಕಾಲ್ಗೆಲ್ಲ ಏಟ್ ಬಿದ್ಬಿಡುತ್ತೆ. ನನಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ, ಏನಪ್ಪ ಹಿಂಗಾಗೋಯ್ತು, ಲಾಸ್ಟ್ ಅಲ್ಲಿ ಎಲ್ಲ ರೆಡಿ ಆಗೋ ಟೈಮಲ್ಲಿ ಇದೊಂದು ಕೆಟ್ಟ ಘಟನೆಗಳು ನಡೆದೋಗ್ಬಿಡ್ತಲ್ಲ ಅಂತ ಇಲ್ಲಿ ಫೀಲ್ ಆಗ್ಬಿಡುತ್ತೆ. ಆತನಿಗೆ ನೋಡಿ ಆ ಕಾಲು ಎಷ್ಟು ದಪ್ಪ ಊದ್ಕೊಬಿಟ್ಟೆ ಬಂದಂಗೆ ಬಂದ್ಬಿಡೈತೆ ಕಾಲೊಳಗೆ. ನಾನು ಕಾಲ ಮೂಳೆಗಳ ಮುರಿದೋಗ್ಬಿಡ್ತಾ ಇಲ್ಲ ಏನಾಯ್ತು ಅನ್ಕೊಂಡು ನಾನು ಎದ್ರಗಾಗ್ಬಿಟ್ಟು ಎಲ್ಲಾರ್ಗು ಒಂಥರ ಭಯ ಸ್ಟಾರ್ಟ್ ಆಗ್ಬಿಡ್ತು, ಅಲ್ಲಿ ಹೋಚ್ಕೊಬಿಡ್ತು ಎಲ್ಲ. ನಾವು ಎಷ್ಟು ಖುಷಿಯಾಗಿದ್ವೋ ಅಷ್ಟೇ ಫೀಲ್ ಆಗಕ್ ಸ್ಟಾರ್ಟ್ ಆಗ್ಬಿಟ್ಟು ಅವ್ರು ಕುಂಡ್ರಸ್ಕೊಂಡ್ ಕೇಳ್ದವ್, ನೀವು ಮ್ಯಾಲಿಂದ ಬಿದ್ರಲ್ಲ, ಕೆಳಗಡೆ ಕಂಬಿನೋ ಆಂಗಲೋ ಇದ್ದಿದ್ರೆ ಗತಿ ಹೇಳಿ ಅಂತ ಹೇಳಿದ್ರೆ ಏನ್
ಮಾಡೋಣ ಬೆಂಕಿ ಅದು ಫೋರ್ಸ್ ಆಗಿ ಬಂದ್ಬಿಡ್ತು. ನನಗೆ ನೋಡಿದ ತಕ್ಷಣ ಭಯ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ನಾನು ಎಲ್ಲಿ ಸುಟ್ಟೋಗ್ಬಿಡ್ತೀನೋ ಅನ್ಕೋಬಿಟ್ಟೆ ನಾನು ಅಂದ್ರು. ಹ್ಞೂ ಕಣ್ರಿ, ನೀವು ಹೇಳಿದ್ ನಿಜ. ಆ ಟೈಮಲ್ಲಿ ನಿಮ್ಗೆ ಏನು ತಲೆ ಓಡ್ನಿಲ್ಲ, ಸರಿ ಒಪ್ಕೊಳ್ಳೋಣ. ಹಿಂದಗಡೆ ಬ್ಯಾಕ್ ಡೋರ್ ಅಲ್ಲಿಂದ ನೀವು ಡೈ ಹೊಡೆದ್ರಲ್ಲ ನೋಡಿ, ಬರೋ ಕಾಲ್ ಗೇಡ್ ಬಿದ್ದೈತೆ. ಏನಾರ ಆಕಸ್ಮಿಕವಾಗಿ ನಿಮ್ಗೆ ಅಲ್ಲ ಹಂಗಲ್ಲೋ ಹಿಂಗಲ್ಲೋ ಇದ್ದಿದ್ರೆ ಗತಿ ಏನಾಗ್ಬೇಕು ಅಂದ್ರೆ ಏನಾಗಲ್ಲ ಬಿಡಿ ಅಣ್ಣ, ಹೋಲಿ ಅತ್ತ, ಏನೋ ಆಗ್ಬೇಕಾಯ್ತು, ಕೆಟ್ಟ ಘಟನೆ ನಡಿಬಾರ್ದಾಯ್ತು, ನಡೆದ್ಬಿಡ್ತು ಅಂತ ಹೇಳಿದ್ರು. ನನಗೆ ಮನ್ಸಿಗೆ ನೋವಾಗಕ್ಕೆ ಸ್ಟಾರ್ಟ್ ಆಗೋಯ್ತು. ಏನಪ್ಪ ನನ್ನ ಗಾಡಿಯಲ್ಲಿ ಬೆಂಕಿ ಬೀಳ್ಬೇಕು ಅನ್ನೋ ಕಾರಣಗಳು ಏನಿದು? ರೆಡಿ ಆಗಿದ್ಮೇಲೆ ಅದೊಂದು ಸಣ್ಣ ಒಂದು ಕಿಡಿ ನಮ್ಮ ಲೈಫ್ನೇ ಹಾಳು ಮಾಡುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅನ್ನಿಸ್ತದ ಗುರು. ಆದ್ರೂ ನನಗೆ ಅಲ್ಲಿ ಲಾಸ್ಟ್ಗೆ ಫಿನಿಶ್ ಎಲ್ಲ ಆಗಿದ್ಮೇಲೆ ನನಗೆ ನೋವಾಯ್ತು. ಏನಪ್ಪಾ ಇನ್ನು ಹೋಗೋ ಟೈಮಲ್ಲಿ ನಗ್ನಗ್ತಾ ಹೋಗೋಣ ಅನ್ನೋ ಟೈಮಲ್ಲಿ ಫೀಲ್ ಮಾಡ್ಕೊಂಡು ಹೋಗೋ ತರ ಮಾಡ್ಬಿಡ್ತಲ್ಲ ಇದು. ಅಕಸ್ಮಾತ್ ಅವ್ನು ಒಳಗೆ ಇದ್ದು ಏನಾದ್ರು ಜಾಸ್ತಿ ಆಗ್ಬಿಟ್ಟಿದ್ರೆ ನೋಡಿ, ಒಂದ್ ಕೆಟ್ಟದ್ದು ಐತೆ, ಅದ್ರಲ್ಲಿ ಒಳ್ಳೇದು ಐತೆ. ಆತ ಕೆಳಗೆ ಡೈ ಹೊಡೆದ್ಬಿಟ್ಟ. ಆದ್ರೂ ನನಗೊಂಥರ ಫೀಲ್ ಇದ್ದೇ ಐತೆ ಗುರು. ಆ ಫೀಲ್ ಮಾತ್ರ ಹೋಗ್ನಿಲ್ಲ ನನಗೆ. ಲಾಸ್ಟ್ಗೆ ಫೀಲ್ ಮಾಡ್ಕೊಂಡು ಮನೆಗೆ ಬರ್ತೀನಿ. ಮನೇಲಿ ಬಂದ್ರೆ ತರಕಾರಿ ಸಾರು, ಹಪ್ಪಳ ಇದೆಲ್ಲ ಚೆನ್ನಾಗಿ ಮಾಡೋಡ್ರೆ ನಾನು ಹೇಳ್ದೆ ಈ ತರ ಆಯ್ತು ಗಾಡಿ ಹತ್ರ. ಏನಿಲ್ಲ ಬಿಡಿ, ಒಳ್ಳೇದೇ ಆಗುತ್ತೆ, ಯಾವ್ದೋ ಒಂದ್ ಸಣ್ಣ ಘಟನೆ ಅದು ಅಂದ್ರು. ಎದ್ದು ಇಲೆದೆಲ್ಲ ನೋಡ್ಕೊಂಡು ನೋಡಿ, ಅದನ್ನು ಚಿಗುರ್ತಾಯ್ತು, ಇನ್ನ ಚೆನ್ನಾಗಿ ಗಗಳ ಆಗ್ಬಿಟ್ಟೈತೆ ಅದು. ಅದನ್ನ ನೋಡ್ಕೊಂಡು ಸೀದಾ ಹೊಲ್ಟಿದೆ ನನ್ನ ಗ್ಯಾರೇಜ್ ಹತ್ರ. ಇನ್ನ ಏನೈತೆ ಕೆಲಸ ಅನ್ಕೊಂಡಿದ್ರ? ಸಣ್ಣ ಪುಟ್ಟ ಕೆಲಸ ಐತೆ ಗುರು, ಇನ್ನೇನ್ ಜಾಸ್ತಿ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಾಣ ಅಂತ ಹೇಳಿದ್ರು. ಗ್ಯಾರೇಜ್ಗೆ ಹೋದೆ ನಾನು 6 ಗಂಟೆಗೆ. ಆಲ್ರೆಡಿ ಅವರೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ನಾನು ಏನೇನ್ ಮಾಡ್ತಾರ ಅಂತ ನೋಡೋಣ ಅಂತಾನೆ ಹೋದೆ ನಾನು. ಅವರು 6 ಗಂಟೆಗೆ ಬಂದ್ಬಿಡಿ ಅಂತ ಹೇಳಿದ್ರಲ್ಲ. ಹಿಂದೆಗಡೆ ಬ್ಯಾಕ್ ಡೋರ್ಗೆಲ್ಲ ಕೆಲಸ ಮಾಡ್ತಾ ಇದ್ರು. ಬ್ಯಾಕ್ ಡೋರ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಬೀಮ್ಗೆಲ್ಲ ಇದು ಅಡ್ಡ ಪೈಪ್ ಬರುತ್ತಲ್ಲ ಗುರು, ಅದೆಲ್ಲ ಹಾಕ್ತಾ ಇದ್ರು. ಅದಾಕಿದ್ಮೇಲೆ ನಾನು ಹೇಳ್ದೆ ಹಿಂದೆ ಏನಾದ್ರು ಮಾಡ್ಬೇಕಾಯ್ತಪ್ಪ ಅಂತ ಹೇಳ್ದೆ. ಅಣ್ಣ ಡಿಸೈನ್ ಎಲ್ಲ ಮಾಡೋಣ, ಏನ್ ತಲೆ ಕೆಡ್ಸ್ಕೊಬೇಡ, ಏನ್ ಬೇಕಾದ್ರೂ ಹೇಳು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನನ್ನ ಫ್ರೆಂಡ್ ಬೇರೆ ಬಂದಿದ್ರು, ಟೀ ತಾಂಡಿ ಎಲ್ಲ ಕೊಡ್ಕೊಳ್ರಪ್ಪ, ಆಮೇಲೆ ಮಾಡೋಣ, ಇದಕ್ಕೆಲ್ಲ ಪೀಸ್ ಸೈಡ್ ಅಲ್ಲಿ ಇಕ್ತೀನಿ ಅಂದ್ರು. ಆಮೇಲೆ ಪೀಸ್ ಬೇಡ, ಒಂದು ಆಂಗಲ್ ಇಕ್ಬಿಡಿ, ಆಂಗಲ್ ಇಕ್ಕಿದ್ರೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳಿದ್ರು. ಕಡೆ ಕೆಲಸ ಎಲ್ಲ ಮುಗಿಲಿ ಅಣ್ಣ, ಮುಗ್ದಿದ ತಕ್ಷಣ ಮುಂದೆಗಡೆ ಕೆಲಸ ಚಿಲ್ಡ್ರ ಪಲ್ದ ಎಲ್ಲ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಆಯ್ತು. ಕಡೆ ಎಲ್ಲ ಲೈಟ್ಗಳು ಇಕ್ಬೇಕಾಯ್ತು, ಅದೇ ಕ್ಲಾಂಪ್ಗಳು ಬೇಕಾಯ್ತು. ಅದನ್ನ ಹೇಳ್ದೆ ನಾನು. ಆಯ್ತಣ್ಣ ಮಾಡ್ಕೊಡ್ತೀನಿ, ಕ್ಲಾಂಪ್ ಎಲ್ಲ ನೋಡ್ಕೊಳ್ಳಿ ಎಷ್ಟೆಷ್ಟು ಬೇಕು ಅಂತ ಹೇಳಿದ್ರು. ನಾನು ಒಂದೊಂದು ಅರ್ಧ ಇಂಚ್ ಇಕ್ರಪ್ಪ ಸಾಕು ಅಂತ ಹೇಳಿದೆ. ಆಮೇಲೆ ನಾನು ಡಿಸೈನ್ ಏನು ಹೇಳಿರ್ನಿಲ್ಲ. ಅವ್ರು ಏನೋ ಪ್ಲೇನ್ ಇಕ್ತಾರೆ ಸುಮ್ಮನೆ ಆಗ್ಬಿಡ್ತಾರೆ ಅನ್ಕೊಂಡು ಅವರೇ ತಿಳ್ಕೊಂಡು ಕ್ಲೀನ್ ಆಗಿ ಗಾಡಿ ಕೆಲಸ ಅಂದ್ರೆ ಗೊತ್ತಲ್ಲ ಗುರು, ಇಷ್ಟು ನೀಟಾಗಿ ಕೆಲಸ ಮಾಡ್ತಾರೆ ನೋಡಿ. ಆಮೇಲೆ ಸ್ಪೆಲ್ಲಿಂಗ್ ಎಲ್ಲ ಹೇಳಿದೆ ನಾನು, ಯಾವ್ದು ಮಾಡ್ಬೇಕಣ್ಣ ಸ್ಪೆಲ್ಲಿಂಗ್ ಅಂತ ಹೇಳಿದ್ರು. ಟಿ ಎ ಟಾಟಾ ಮಾಡ್ಬಿಡಪ್ಪ, ಟಾಟಾ ಗಾಡಿ ತಾನೆ ಅಂತ ಹೇಳಿದ್ಕೆ ಸರಿ ಆಯ್ತು ಕಣ ಅದನ್ನೇ ಮಾಡ್ಕೊಡ್ತೀವಿ ಅಂತ ಹೇಳಿ ಕ್ಲೀನ್ ಆಗಿ ಗುರು, ಅದು ಯಾವ್ದೋ ಬಿಸ್ಕೆಟ್ ಪೈಪ್ ಚಾಕ್ಲೇಟ್ ಪೈಪ್ ಅಂತ ಹೇಳಿದ್ರು. ಅದ ಹೆಸರು ಬಿಸ್ಕೆಟ್ ಪೈಪ್ ಅದು ನೋಡಿ. ಅದನ್ನ 2 ಇಂಚಿನ ಪೈಪ್, ಅದು 2 ಇಂಚೋ 1.5 ಇಂಚೋ ಇರ್ಬೋದು ಗುರು. ಚೆನ್ನಾಗೈತೆ ಪೈಪ್ ಮಾತ್ರ ಗಟ್ಟಿಗೆ. ಆದ್ರೆ ಇನ್ಸಿಲ್ ಎಲ್ಲ ಇಕ್ಬೇಕಾದ್ರೆ ಬ್ಯಾಕ್ ಡೋರ್ ಎಷ್ಟು ಪ್ಲೇನ್ ಆಗಿತ್ತು ಅಷ್ಟೇ ಅಲಂಕಾರ ಆಗೋಯ್ತು. ಅದಕ್ಕೆ ಶೋರೂಮ್ ಅನ್ನು ಇಕ್ಕೇನಿಲ್ವನಪ್ಪ ಈ ತರ ಡಿಸೈನ್ ನ ಆ ತರ ಮಾಡ್ಕೊಟ್ರು ಅವರು. ಕೆಲ್ಸಗಾರ ಅಂದ್ರೆ ಇವ್ರಲ್ವಾ ಗುರು, 7 ಸ್ಕಲ್ದಲ್ಲೇನೆ ಕೆಲಸ ಮಾಡಿದವರು, 7 ಸ್ಕಲ್ದಲ್ಲೇ ಡಿಸೈನ್ ಮಾಡಿದವರು, 7 ಸ್ಕಲ್ದಲ್ಲೇ ಬ್ಯಾಕ್ ಡೋರ್ ನ ಅಂದವಾಗಿ ಮಾಡಿದವರು. ಇದೆಲ್ಲ ನನಗೆ ಒಂದೊಂದನ್ನು ಹೇಳ್ತಾ ಹೋಯ್ತಾರೆ, ಮಾತುಗಳು ಬರ್ತಲ್ಲ ಗುರು, ಅಷ್ಟು ಚೆನ್ನಾಗಿ ಮಾಡಿದ್ರು. ಆಮೇಲೆ ಮುಂದೆಗಡೆ ಬಂಪರ್ ಎಲ್ಲ ಬಿಚ್ಬಿಟ್ಟು, ಅಣ್ಣ ಮುಂದೆಗಡೆ ಒಂದು ಬಂಪರ್ ಮಾಡ್ಕೊಡ್ತೀವಿ, ಇನ್ನೊಂದ್ ಗಾಡಿಗೆ ಮಾಡಿದ್ದು ಅದನ್ನ ಈ ಗಾಡಿಗೂ ಮಾಡ್ತೀವಿ, ಲುಕ್ ಹೆಂಗ್ ಬರುತ್ತೆ ನೋಡೋಣ ಅಂದ್ರೆ. ನನ್ಗೆಲ್ಲ ಇದೆಲ್ಲ ಐಡಿಯಾನೇ ಇರ್ಲಿಲ್ಲ ಇದೆಲ್ಲ ಮಾಡ್ಕೊಡ್ತಾರ ಅಂತ. ನಾನು ಏನಿದ್ರು ಅಡ್ಡ ಪೈಪ್ ಬರುತ್ತಲ್ಲ ಗುರು ಬಂಪರ್ಗೆ, ಆ ತರ ಮಾಡ್ಸ್ಕೊಂಡು ಹೊರಟೋಗೋಣ. ಆದ್ರೆ ಅವ್ರು ಆ ತರ ಮಾಡ್ಲಿಲ್ಲ ಗುರು, ಚೆನ್ನಾಗಿ ಮಾಡ್ಕೊಟ್ರು. ಆಮೇಲೆ ಇದು ಪೈಂಟ್ ಆಗ್ತಾ ಆಗ್ತಾ ಇನ್ನ ಚೆನ್ನಾಗಿ ಕಾಣಿಸಕ್ ಸ್ಟಾರ್ಟ್ ಆಯ್ತು ಗಾಡಿ. ನನ್ಗೆ ನಂದಿಷ್ಟಿನೇ ಅರ್ಧ ಬಿದ್ಬಿಡ್ತು ಗುರು ಗಾಡಿಗೆ. ಒಂದ್ ದೊಡ್ಡ ಕುಂಬಳಕಾಯಿ ತಂದು ಹೊಡಿಬೇಕು ಗುರು, ಯಾಕಂದ್ರೆ ಇನ್ನ ಬಂಪರ್ ಇದು ಫಿಟ್ ಆಗ್ತಾ ಆಗ್ತಾ ನೋಡಿರಂತೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಈ ಡಿಸೈನ್ ಎಲ್ಲ ನನಗೆ ಗೊತ್ತಿರ್ಲಿಲ್ಲ. ಇದು ಯಾವ್ದೋ ಮಹಾರಾಷ್ಟ್ರದ ಡಿಸೈನ್ ಅಲ್ಲಿ ನೋಡಿದೆ ನಾನು ಒಂದ್ಸತಿ. ಇದ್ರಲ್ಲಿ ನನ್ ಗಾಡಿಯಲ್ಲಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿನಿಲ್ಲ ಗುರು. ಚಾರ್ಚೆ ಒಳಗೆ ಅದು ಪೀಸ್ ಎಲ್ಲ ಕಟ್ಟಿ ಏನ್ ಗುರು ಆಲ್ಡಿರೋದು. ಅದ್ರ ಮೇಲೆ ನಾನ್ ಹತ್ತದ್ರಲ್ಲ, ಇಬ್ರು ಹತ್ತದ್ರು ಬೆಂಡ್ ಆಗಲ್ಲ, ಅಷ್ಟು ಗಟ್ಟಿಗೆ ಮಾಡ್ಕೊಟ್ರು ಅದನ್ನ. ಒಳಗಡೆ ನೋಡಿ ಆ ಬಂಪರ್ ಎಲ್ಲ ಫಿಟ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು. ಆದ್ರೂ ಅದನ್ನ ಬಿಡ್ನಿಲ್ಲ ಅವರು, ಫಿಟ್ ಮಾಡಿದ್ರು ಅದನ್ನ. ಬಂಪರ್ ವೇಸ್ಟ್ ಆಗ್ನಿಲ್ಲ, ಆ ಲುಕ್ ಚೇಂಜ್ ಆಗ್ನಿಲ್ಲ, ಅದೇ ಒರಿಜಿನಾಲಿಟಿ ಇತ್ತು. ಆಚೆಗಡೆ ಮಾತ್ರ ಕ್ಲಾಂಪ್ಗಳು ಬಂತು. ಆಮೇಲೆ ಹಿಂದೆಗಡೆಗೆ ಹೋದ್ರು ಗುಡಿಸ್ಲು ಹಾಕ್ಬೇಕಾಯ್ತು, ನನಗೆ ಅಡ್ಡ ಪೈಪ್ಗಳು ಬೇಕಾಯ್ತು. ಇಷ್ಟ ಹಾಕ್ಬೇಕಣ್ಣ ಅಂತ ಹೇಳಿದ್ರು. ನನಗೊಂದು 3 ಸಾಕಪ್ಪ, ಜಾಸ್ತಿ ಹಾಕ್ಬೇಡಿ, ಆಮೇಲೆ ಎತ್ತಕ್ಕೂ ಬಿಚ್ಚಕ್ ಆಗಲ್ಲ ಅಂತ. ಆಮೇಲೆ ಲಾಕ್ ಮಾಡೋ ತರ ಮಾಡಿದ್ರು, ಅದನ್ನ ಬೋಲ್ಟ್ ಸಿಸ್ಟಮ್ ಮಾಡಲಿಲ್ಲ. ಬುಟ್ಟ ಸಿಲಿಂಡರ್ ಎಲ್ಲ ಫಿಟ್ ಮಾಡ್ಬೇಕಾಯ್ತು. ಇದು ನೋಡಿ ಏರ್ ಸಿಲಿಂಡರ್ ಇದು, ಅದನ್ನೆಲ್ಲ ಫಿಟ್ ಮಾಡ್ಕೊಂಡು ಈತನ್ಗೆ ಹೇಳಿದ್ರೆ ಜಲ್ದಿ ಮುಗಿಸ್ಕೊಡಪ್ಪ, ಇವತ್ತೆಲ್ಲ ಮುಗಿತೈತೆ ಅಂದ. ಹಣ 100 ಇವತ್ತೆಲ್ಲ ಮುಗ್ದೋಗ್ಬಿಡುತ್ತೆ ಅಂತ. ಹಿಂದೆ ಇಂಡಿಕೇಟರ್ಗಳಿಗೆಲ್ಲ ಬೇಕಲ್ಲ, ಬ್ರೇಕ್ ಲೈಟ್ಗಳಿಗೆಲ್ಲ ಅದೆಲ್ಲ ಸಣ್ಣ ಪುಟ್ಟ ಕ್ಲಾಂಪು, ಆಮೇಲೆ ಹತ್ತಕ್ಕೆ ಕ್ಲಾಂಪ್ ಹಿಡಿಬೇಕಲ್ಲ ಗುರು. ಚಿಲ್ಡ್ರೆ ಪಲ್ದ ಕೆಲಸನೇ ಗುರು, ಮುಗಿನಿಲ್ಲ, ತುಂಬಾ ಲೇಟ್ ಆಗೋಯ್ತು. ಆದ್ರೂ ಚಿಂತೆ ಇಲ್ಲ ಗುರು, ಗಾಡಿ ಮಾತ್ರ ಲಕ್ಷಣವಾಗಿ ಬಂತು. ಎಲ್ಲಾ ಕೆಲಸನು ಪ್ರತಿ ಒಂದನ್ನು ಅವರೇ ಫಿಟ್ ಮಾಡಿಕೊಟ್ರು. ನಾನು ಆಮೇಲೆ ನಂಬರ್ ಪ್ಲೇಟ್ ಎಲ್ಲಿ ಮಾಡ್ತೀರಾ ಅಂತ ಹಿಂದೆಗಡೆ ಜಾಗ ಆಯ್ತು, ಫಿಟ್ ಮಾಡ್ಕೊಡ್ತೀವಿ, ನೀನು ನೋಡ್ತಾ ಇರು, ಎಲ್ಲೆಲ್ಲಿ ಏನೇನ್ ಬೇಕು ಅಂತ ಕೇಳು, ಇನ್ನ ಏನಾದ್ರು ಕೆಲಸ ಇದ್ರೆ ಹೇಳು, ನಾವೇ ಮಾಡ್ಕೊಡ್ತೀವಿ ಅಂತ. ನಾನು ಹೇಳ್ದೆ ಅಪ್ಪ ಎಲ್ಲಪ್ಪ ಕೆಲಸ ಐತೆ, ಎಲ್ಲಾ ಕೆಲಸ ಮುಗಿಸಿದ್ರ, ನಾನು ಹೇಳಿಸ್ಕಲ್ದಲ್ಲೇ ನೀವು ಕೆಲಸ ಮಾಡಿದ್ರ ಆ ಬಾಯಿಂದ ಹೇಳಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿ ಸಣ್ಣದಾಗಿ ಒಂದಾಗಿ ಹೋಗೋ ಟೈಮಲ್ಲಿ ಎಲ್ಲರಿಗೂ ಖುಷಿ ಪಡಿಸ್ಬೇಕು ಅನ್ನೋದು ಒಂದು ಆಸೆ ನನಗೂ ಇತ್ತು ಗುರು. ಗಾಡಿ ನೋಡಿ ಎಷ್ಟು ಕ್ಲೀನ್ ಆಗಿ ರೆಡಿ ಆಗೈತೆ, ಇನ್ನ ಸಣ್ಣ ಪುಟ್ಟ ಕೆಲಸ ಐತೆ, ವೈರಿಂಗ್ ಕೆಲಸ, ಅದ್ ಮಾಡೋಣ. ಇವ್ರಿಗೊಂದು ಸಣ್ಣದೊಂದು ಪಾಲ್ಟಿ ಕೊಟ್ಬಿಟ್ಟು, ಪಾಲ್ಟಿ ನಾನ್ ಕೊಟ್ನಿಲ್ಲ ಗುರು, ಅವರೇ ನನಗೆ ಉಲ್ಟಾ ಪಾಲ್ಟಿ ಕೊಟ್ರು. ನಾನು ಅಮೌಂಟ್ ಎಲ್ಲ ಕ್ಲಿಯರ್ ಮಾಡ್ದೆ ಅವ್ರಿಗೆ. ಇಲ್ಲ ಅಣ್ಣ ಬಾ, ನಮ್ ಖುಷಿನೂ ಐತೆ ಅಂದ. ನಾನು ಹೇಳ್ದೆ ನಾನೇ ತರಿಸ್ತೀನಪ್ಪ, ಇದ್ ಮಾಡೋಣ ಅಂದ. ಇಲ್ಲ ಅಣ್ಣ ನಮ್ ಖುಷಿ ಅದು, ನೀನು ಇಷ್ಟು ದಿವಸ ನಮ್ ಜೊತೆ ಅಣ್ಣ ತಮ್ಮನ ತರ ಹೋಗ್ತಾ ಇದೆಯಲ್ಲ ಅಣ್ಣ ಅಂದ್ರು. ಇಲ್ಲಪ್ಪ ಖಂಡಿತ ಬರ್ತೀನಿ, ನಾನು ಯಾವ್ದೇ ನನ್ನ ಫ್ರೆಂಡ್ ಸರ್ಕಲ್ ಇದ್ರು ಸರಿ, ಗಾಡಿ
ಗಾಡಿ ಯಾರ್ದೇ ಆಗಿದ್ರು ಸರಿ, ನಿನ್ನನ್ನು ಮಾತ್ರ ನಾನು ಮರ್ಯಾದೆ ಇಲ್ಲ, ನನ್ನ ಗಾಡಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅನ್ಕೊಂಡು ಹೇಳಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಇದಕ್ಕೆ ಲೇಬರ್ ಕೊಟ್ಟಿದ್ದು ನಾನು ಕರೆಕ್ಟಾಗಿ 17,000 ರೂಪಾಯಿ. ನನಗೆ ಖರ್ಚು ಬಂದಿದ್ದು ಟೋಟಲ್ ಅಮೌಂಟು 50,000 ರೂಪಾಯಿ ಬಂತು ಗುರು, ಅಷ್ಟೇನೆ, ಜಾಸ್ತಿ ಬರ್ನಿಲ್ಲ. ಇದು ವರ್ತಾ ಇನ್ನ ಕಮ್ಮಿ ಆಯ್ತಾ ಇಲ್ಲ ಕರೆಕ್ಟಾಗಿ ಆಯ್ತಾ ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಹೋಗ್ಬೇಡಿ ಆಮೇಲೆ ವಿಡಿಯೋ ಮುಗೀತು ಅಂತ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಬೇಕು. ಬೇಡಿದ್ರೆ ದೇವರೇ ಸಪೋರ್ಟ್ ಮಾಡುತ್ತಂತೆ, ನೀವು ಸಪೋರ್ಟ್ ಮಾಡಲ್ವಾ? ನಿಮ್ಮ ಹತ್ರ ನಾನು ಬೇಡ. ಹೊಸ ಮುಖ ಹೋಗ್ತಾ ಹೋಗ್ತಾ ಇಷ್ಟ ಆಗುತ್ತೆ, ಸ್ಟಾರ್ಟಿಂಗೇ ಇಷ್ಟ ಆಗಲ್ಲ. ಏನೇ ಸಣ್ಣ ಪುಟ್ಟ ತಪ್ಪಿದ್ರು ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಿಮ್ಮ ಅರ್ಜುನ ಎಕ್ಸ್ ಅಲ್ಟ್ರಾ.